ಯಾಕೋ ಬಡ್ಕೋ ಹೆಂಗದ ಏನ್ ಮಾಡಕತ್ತೀವೋ ಹಟ್ಯಾ ಬಡ್ಯಾ ಜಿಟ್ಯಾ ಅಂತ ಎಲ್ಲ ಮಾತಾಡ್ತಾರೆ. ನಾವು ತುಂಬಾ ಜನ ಕೊಂಡ್ಬಿಟ್ಟಿದ್ದಾರೆ. ನಾವು ಭಾಳ ಕಾಮಿಡಿ ಬರುತ್ತೆ ನಮಗೆ, ಚೆನ್ನಾಗಿ ನಗಿಸ್ತಾರೆ ಇರೋದು ಇಲ್ಲ. 10 ವರ್ಷ ನಿಮಗೆ ಕಾಮಿಡಿ ಮಾಡಿದವ್ರಿಗೆ ಇಮಿಡಿಯೇಟ್ ಒಂದು ಸೀರಿಯಸ್ ರೋಲ್ ಮಾಡುವಾಗ ಸಹಜವಾಗಿ ನಮಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ತಮ್ಮ ಕೊನೆಯವರೆಗೂ ನಾನು ಕಲಿತಾ ಇರ್ತೀನಿ. ಅದು ಕಲೆ ಅನ್ನೋದು ಸಮುದ್ರ ಇದ್ದಂಗೆ. ನಾನು ಅದರಲ್ಲಿ ಯಾವುದೋ ಒಂದೆರಡು ಹನಿ ಒಂದು ಬೊಗ್ಸೆ ತಗೊಂಡಿದ್ದೀನಿ ಅಷ್ಟೇ. ಹಾಗಾಗಿ ನಾವು ಅಷ್ಟೇ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ವೆಬ್ ಸೀರೀಸ್ ಅಂತ ಹೇಳಿದ್ರೆ ನಮ್ಗೊಂದು 3-4 ವೆಬ್ ಸೀರೀಸ್ ನಮ್ ಕನ್ನಡದಲ್ಲಿ ಇರೋದು ನೆನಪಾಗತ್ತೆ. ಅದು ZEE5 ನಲ್ಲಿರುವಂತಹ ವೆಬ್ ಸೀರೀಸೇ ನಮಗ್ ತುಂಬಾ ನೆನಪಿಗೆ ಬರೋದು. ಸೊ ಈಗ ಮತ್ತಷ್ಟು ಸದ್ದು ಮಾಡೋದಕ್ಕೆ, ಹಾಗೆ ಇನ್ನೊಂದಷ್ಟು ಜನನ ಎಂಟರ್ಟೈನ್ ಮಾಡೋದಕ್ಕೆ ಈಗ ZEE5 ಒಂದು ಅದ್ಭುತವಾದಂತಹ ವೆಬ್ ಸೀರೀಸ್ ನೊಂದಿಗೆ ಬರ್ತಾ ಇದೆ. ಅದೇ ರಾಕ್ಷಸ. ಈಗಾಗಲೇ ಟ್ರೈಲರ್ ನ ನೋಡಿರ್ತೀರಾ, ನೋಡಿಲ್ಲ ಅಂದ್ರೆ ಪ್ಲೀಸ್ ನೋಡಿ. ಹಾಗೆ ಈ ವೆಬ್ ಸೀರೀಸ್ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮ ಎಲ್ಲರ ಫೇವ್ರೆಟ್ ಆಗಿರುವಂತಹ ಅಪ್ಪಣ್ಣ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದೆ. ನೀವು ಹೇಗಿದ್ದೀರಿ? ಸರ್, ಅಪ್ಪಣ್ಣ ಅಂದ್ರೆ ನಮಗೆ ಫಸ್ಟ್ ನೆನ್ಪು ಬರೋದೇನ್ ಗೊತ್ತಾ ಸರ್? ನಿಮ್ಮ ಕಾಮಿಡಿ ಟೈಮಿಂಗು, ಆ ಸೆನ್ಸ್ ಆಫ್ ಹ್ಯೂಮರು ಅಂಡ್ ಜನಕ್ಕೆ ನೀವು ಕೊಟ್ಟಂತಹ ಎಂಟರ್ಟೈನ್ಮೆಂಟು, ಅದು ಸಿಕ್ಕಾಪಟ್ಟೆ ನೆನಪಾಗತ್ತೆ. ಬಟ್ ಈ ಟ್ರೈಲರ್ ನೋಡಿದಾಗ ತುಂಬಾ ವಿರುದ್ಧವಾಗಿದೆ ಅಂತ ಅನ್ಸತ್ತೆ ನಿಮ್ಮ ಪಾತ್ರ. ಸೊ ಹೇಳಿ. ಹೌದು, ನಾನು ಪಾತ್ರಗಳು ಎಲ್ಲ ಒಂದೇ, ಬಟ್ ವಿರುದ್ಧವಾದ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಸ್ವಲ್ಪ ಸೀರಿಯಸ್ ರೋಲ್ ಮಾಡಿದ್ದೀನಿ. ಹಾಗಾಗಿ ಆಮೇಲೆ ನಾನು ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಬಂದಿರೋದು ಸೀರಿಯಸ್ ರೋಲ್ಗಳಿಗೆ. ನನಗೆ ಕಾಮಿಡಿ ರೋಲ್ ಮಾಡೋದು ಆ್ಯಕ್ಚುಲಿ ಕಷ್ಟ. ನಾನು ಸ್ವಲ್ಪ ಅವಾಗ ಕಷ್ಟಪಡ್ತೀನಿ. ಬಟ್ ಸೀರಿಯಸ್ ರೋಲ್ಗಳು ತುಂಬ ಈಸಿಯಾಗಿ ಮಾಡ್ತೇನೆ ನಾನು. ಸೊ ಹಾಗಾಗಿ ನನಗೆ ಈ ಪಾತ್ರ ಮಾಡುವಾಗ ಏನಂತ ದೊಡ್ಡ ಚಾಲೆಂಜ್ ಏನಿರಲಿಲ್ಲ ನನಗೆ. ಬಟ್ ಆರಾಮಾಗಿ ಆ್ಯಕ್ಟ್ ಮಾಡಿದೆ ನಾನು. ಕಾಮಿಡಿ ಮಾಡೋಕೆ ಸ್ವಲ್ಪ ನಂಗೆ ಚಾಲೆಂಜ್ ಬರುತ್ತೆ ರೀ. ಹೌದು, ಬಟ್ ನಮಗೆ ತುಂಬಾ ನ್ಯಾಚುರಲ್ ಅನ್ಸುತ್ತೆ. ಹೌದು. ಬಟ್ ನಾನು ಇವಾಗ ನನಗೆ ಈಗ ನಗಿಸಿ ನೀವು ಕಾಮಿಡಿ ಮಾಡಿ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ನನಗೆ. ನಿಜವಾಗ್ಲು ನಾನು ಭಾಳ ಬ್ಲ್ಯಾಂಕ್ ಆಗ್ತೀನಿ. ನಾವು ತುಂಬಾ ಜನ ಕೊಂಡ್ಬಿಟ್ಟಿದ್ದಾರೆ. ನಾವು ಭಾಳ ಕಾಮಿಡಿ ಬರುತ್ತೆ ನಮಗೆ, ಚೆನ್ನಾಗಿ ನಗಿಸ್ತಾರೆ ಇರೋದು ಇಲ್ಲ. ನಾನು ನನ್ನ ಜೊತೆಗಿರೋ ಎಲ್ರಿಗೂ ಗೊತ್ತು. ಅಂದ್ರೆ ಹಿಂಗೆ ಕೂತಾಗ ಕಾಮಿಡಿ ಮಾಡ್ತೀನಿ ನಾನು. ಆನ್ ಫ್ಲೋರ್ಗೆ ಹೋಗಿ ಮಾಡಂತಂದ್ರೆ ಭಾಳ ಕಷ್ಟ ಆಗುತ್ತೆ ನನಗೆ. ನಿಮ್ಗೆ ರೋಲ್ ಕ್ಯಾಮ್ರಾ ಅಂದ್ರೆ ನಾನು ಗಾಬರಿ ಆಗ್ಬಿಡ್ತಿದ್ದೆ. ನಾನು ಗಾಬರಿ ಆಗ್ಬಿಡ್ತಿದ್ದೆ. ಎಲ್ಲ ಏನ್ ಮಾಡ್ಬೇಕು ನಿಮ್ಗೆ ಗೊತ್ತಾಗ್ತಿಲ್ಲ. ಬಟ್ ಅದೇನೋ ಗೊತ್ತಿಲ್ಲಪ್ಪ, ನಮ್ಮನ್ನ ಕಾಮಿಡಿಯನ್ನಾಗಿ ಗುರುತಿಸ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ನಾವು ಫ್ಲೋ ಅಲ್ಲಿ ಏನೋ ನಮ್ಮ ಜೊತೆಗೆ ಇದ್ದೆಲ್ಲ ಕಲಾವಿದರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಅದೇನಂತಾರಲ್ಲ ಅವ್ರಿಗೆ ಕೈ ಜೋಡಿಸಿದೀನಿ ಅಷ್ಟೇ. ಹಂಗಾಗಿ ನಮ್ಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ನಿಮ್ಗೆ ಫ್ಯಾನ್ ಬೇಸ್ ಇದೆ, ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಹಾಗೆ ಕಾಮಿಡಿ ಟೈಮಿಂಗ್ಗೆ. ನೀವ್ ಕಷ್ಟ ಅಂದ್ರೆ ನಮಗ್ ಹೌದಾ ಅಂತ ಸರ್ಪ್ರೈಸ್ ಆಗ್ತಾ ಇದೆ ನಿಜವಾಗ್ಲೂ. ಯಾಕಂದ್ರೆ ನನಗೆ ಸೀರಿಯಸ್ ರೋಲ್ ಮಾಡೋದು ಬಹಳ ಸುಲಭ. ವಿಲನ್ ರೋಲು, ಸೀರಿಯಸ್ ರೋಲ್ಗಳು ಭಾಳ ಈಸಿಯಾಗಿ ಮಾಡ್ಬಿಡ್ತೀನಿ ಆರಾಮಾಗಿ. ಈ ಕಾಮಿಡಿ ಬಂದಾಗ ಒಂಚೂರು ನನಗೆ ಹೆಂಗ್ ಕಾಮಿಡಿ ಮಾಡ್ಬೇಕಂತ ನನಗೆ ಗೊತ್ತಾಗಲ್ಲ. ಅದು ಭಾಳ ಒದ್ದಾಡ್ತೀನಿ ನಾನು ಆ್ಯಕ್ಚುಲಿ. ಅದು ಸುಮಾರು ಸತಿ ಆಗಿದೆ ನನಗೆ. ಬಟ್ ಈ ರೋಲ್ ನನಗೆ ಚಾಲೆಂಜ್ ಏನು ಅನಿಸಿದ್ದಂದ್ರೆ, ಅದೇ ನಿಮಗೆ ಒಂದು 10 ವರ್ಷ ನಿಮಗೆ ಕಾಮಿಡಿ ಮಾಡಿದವ್ರಿಗೆ ಇಮಿಡಿಯೇಟ್ ಒಂದು ಸೀರಿಯಸ್ ರೋಲ್ ಮಾಡುವಾಗ ಸಹಜವಾಗಿ ನಮ್ಮ ಎಕ್ಸ್ಪ್ರೆಷನ್ಸ್ಗಳು, ನಮ್ಮ ಕಣ್ಣು, ಬಾಡಿ ಇಮಿಡಿಯೇಟ್ ಹಿಂಗೆ ರಿಯಾಕ್ಟ್ ಮಾಡ್ತಿರುತ್ತೆ. ಅದನ್ನು ಹಿಡಿದಿಟ್ಟು ರಿಯಲಿಸ್ಟಿಕ್ಕಲ್ಲಿ ಆ್ಯಕ್ಟ್ ಮಾಡಬೇಕಾದಾಗ ಒಂಚೂರು ಸುಹಾನ್ ಸರ್ ಅದಕ್ಕೆ ಹಿಡಿದು ಕೆಲಸ ಮಾಡಿಸಿದ್ದಾರೆ. ಹಾಗಾಗಿ ಭಾಳ ಮಜವಾಗಿ ಬಂದಿದೆ ವೆಬ್ ಸೀರೀಸ್. ಸರಿ, ಇನ್ನು ಟ್ರೈಲರ್ ನೋಡಿದಾಗ ನಮ್ಗೆ ಅನ್ಸ್ತಾ ಇತ್ತು ಅಂದ್ರೆ ನಿಮ್ಮ ಪಾತ್ರ ತುಂಬಾ ಸೀರಿಯಸ್ ರೋಲ್ ಇದೆ ಅಂತ ಹೇಳಿ. ಅಂಡ್ ಆ ಪಾತ್ರಕ್ಕೆ ನೀವು 100% ಜಸ್ಟಿಸ್ ಕೊಟ್ಟಿದ್ದೀರಾ. ಅದ್ ನೋಡ್ದವ್ರು ಎಲ್ರಿಗೂ ಅನ್ಸಿರುತ್ತೆ, ಹೊಸದಾಗಿ ನೋಡ್ತಿದೀವಲ್ಲ ಅಪ್ಪಣ್ಣ ಅವ್ರನ್ನ ಅನ್ನೋ ಒಂದು ಫೀಲ್ ಕೂಡ ಬಂದಿರತ್ತೆ ಯೂಶಲ್ ಆಗಿ. ಈ ಪಾತ್ರ ನಿಮಗ್ ಬಂದಿದ್ ಹೇಗೆ? ನೀವ್ ಯಾಕೆ ಈ ಪಾತ್ರಕ್ಕೆ ಒಪ್ಕೊಂಡ್ರಿ? ಅಂಡ್ ನೀವು ಉತ್ತರ ಕರ್ನಾಟಕದವರು, ಆ ಕನೆಕ್ಷನ್ಗೋಸ್ಕರನ ಹೇಗೆ? ಎಕ್ಸಾಕ್ಟ್ಲಿ, ನೀವು ಲಾಸ್ಟ್ ಕ್ವಶನ್ಸ್ ಏನು ಹೇಳಿದ್ರಿ. ಅದಕ್ಕೆ ಉತ್ತರ ಕರ್ನಾಟಕದ ಒಂದು ಪಾತ್ರ ಅಂದಾಗ ಸಹಜವಾಗಿ ನಾನು ಆ ಪ್ರಾಂತ್ಯದವನು. ಮತ್ತೆ ಅದು ಎಕ್ಸ್ಪೆಷಲಿ ನನ್ನ ಜಿಲ್ಲೆ ಕತೆ, ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಮಣ್ಣಿನ ಕತೆ ಅದು. ಅಲ್ಲೇ ಆ ಸವದತ್ತಿ ಪಕ್ಕದಲ್ಲಿ 35 ಕಿಲೋಮೀಟರ್ ಊರು ನಂದು ರಾಮದುರ್ಗ. ಸೊ ಹಾಗಾಗಿ ಆ ಮಣ್ಣಿನ ಕತೆ ಅಂದಾಗ ನನಗೆ ಭಾಷೆ, ಗ್ರಿಪ್ಪು, ಮಾತುಗಾರಿಕೆ ಎಲ್ಲ ಈಸಿಯಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಒಪ್ಕೊಂಡೆ. ನೋಡಿ, ನಾನು ಅದೇ ಹೇಳಿದ್ಮೇಲೆ ನಿಮಗೆ ನನಗೆ ಈ ಭಾಷೆನೇ ಸ್ವಲ್ಪ ಚಾಲೆಂಜ್ ಆಗ್ಬಿಡುತ್ತೆ ನನಗೆ. ನನಗೇನಾಗಿದೆ, ಈ 18-20 ವರ್ಷದಿಂದ ಬೆಂಗಳೂರಲ್ಲಿ ಇದ್ದು ಆ ಫ್ಲೂಯೆಂಟ್ ಉತ್ತರ ಕರ್ನಾಟಕ ಮಾತಾಡಕ್ಕೆ ಸ್ವಲ್ಪ ಹೆಣಗ್ತಿದ್ದೆ ನಾನು. ಕೆಲವು ಅಂದ್ರೆ
ಈ ಟಿಪಿಕಲ್ ವರ್ಡ್ಗಳಿದಾವೆ ನಮ್ಮಲ್ಲಿ. ಯಾಕೋ ಬಡ್ಕೋ ಹೆಂಗದ ಏನ್ ಮಾಡಕತ್ತೀವೋ ಹಟ್ಯಾ ಬಡ್ಯಾ ಜಿಟ್ಯಾ ಅಂತ ಎಲ್ಲ ಮಾತಾಡ್ತಾರೆ. ಹ್ಮ್ ಆ ಪದಗಳು ನಮಗ್ ಬಾಯಿಗೆ ಬರ್ಬೇಕು ಸ್ವಲ್ಪ ನಾನು ಎಡುತ್ತಿದ್ದೆ. ಹ್ಮ್ ಹಾಗಾಗಿ ಅದೆಲ್ಲ ಸೂರು ನಮ್ಗೆ ಬಿಟ್ಟಿದ ಕಾರಣಕ್ಕಾಗಿ ಸ್ವಲ್ಪ ಸಮಯ ಹಿಡಿದು. ಬಟ್ ಉತ್ತರ ಕರ್ನಾಟಕ ಅಂದಾಗ ಅದು ನೀವು ಹುಟ್ಟಿನಿಂದ ನಮಗೆ ಭಾಷೆ ಬಂದಿರೋದ್ರಿಂದ ನಮ್ಗೆ ಏನ್ ಸಮಸ್ಯೆ ಇಲ್ಲ. ಅಂದ್ರೆ ಸ್ವಲ್ಪ ಹೆಂಗಂದ್ರೆ ಅದು ಗಾಡಿ ಸರ್ವಿಸ್ ಸ್ಟಾರ್ಟಿಂಗ್ ಆಗಿ ಪ್ರಾಬ್ಲಮ್. ಪಿಕಪ್ ಸ್ಟಾರ್ಟಿಂಗ್ ಒಂಚೂರು ಸ್ಟಾರ್ಟ್ ಮಾಡ್ಬಿಟ್ರೆ ತಾನು ಸ್ಟಾರ್ಟ್ ಆಗುತ್ತೆ. ಇನ್ನ ಸುಹಾನ್ ಸರ್ ಈ ಕತೆ ನಿಮಗೆ ಹೇಳಿದಾಗ, ಅಂದ್ರೆ ಈ ತರದ್ ಒಂದ್ ಪಾತ್ರ ಇದೆ, ಈ ತರದ್ ಒಂದ್ ಕತೆ ಅಂತ ಹೇಳಿದಾಗ ನಿಮ್ ತಲೆಯಲ್ಲಿ ಏನ್ ಓಡ್ತಿತ್ತು ಸರ್? ಅಂದ್ರೆ ಒಬ್ಬ ಕಲಾವಿದನಾಗಿ ನೀವ್ ಇಮ್ಯಾಜಿನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರ ನಿಮ್ಮನ್ನ ನೀವು ಆ ಪಾತ್ರದಲ್ಲಿ ಫಿಟ್ ಆಗ್ತೀನಾ ಇಲ್ವಾ, ಆ ತರದೆಲ್ಲ ಒಂದಷ್ಟು ಓಡ್ತಿರುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಗೆ ಏನ್ ಅನ್ಸ್ತಿತ್ತು ಆ ಮೂಮೆಂಟ್ ಅಲ್ಲಿ? ಅದೇ ಮೇಡಮ್, ನನಗೆ ಉತ್ತರ ಕರ್ನಾಟಕದ ಕತೆ ಕರಾವಳಿ ನಿರ್ದೇಶಕರವರು, ಹ್ಮ್ ಮಂಗಳೂರವರು, ಅವ್ರು ಹೇಗೆ ಇದನ್ನ ಚಿತ್ರೀಕರಣ ಮಾಡ್ತಾರೆ ಅಂತ ನಾನು ಹಿಂಗ್ ಬಿಟ್ಟ ಕಣ್ಣಿಂದ ಕುತೂಹಲದಿಂದ ನೋಡ್ತಿದ್ದೆ. ಹ್ಮ್ ಅದು ಬಿಟ್ಟರೆ ನಾವು ಆಕ್ಟ್ ಮಾಡುವಾಗ ನಮಗೇನಂತ ಏನು ಚಾಲೆಂಜಿಂಗ್ ಅಂತ ಅನ್ಸಿಲ್ಲ. ಯಾಕಂದ್ರೆ ಆ ಪಾತ್ರಗಳು ನಾನು ಈ ಹಿಂದೆ ಪೊಲೀಸ್ ಪಾತ್ರಗಳು ಮಾಡಿದ್ದೀನಿ. ಹೌದು ಬಟ್ ವೆಬ್ ಸೀರೀಸ್ ರಿಯಲಿಸ್ಟಿಕ್ ಆಕ್ಟಿಂಗ್ ನಂಗೆ ಹೊಸದು. ಅಂದ್ರೆ ಹೌದು. ತುಂಬಾ ರಿಯಲಿಸ್ಟಿಕ್ ಇದೆಯಲ್ಲ. ಅಂದ್ರೆ ಒಂದು ಸಣ್ಣ ಎಕ್ಸ್ಪ್ರೆಷನ್ ಹಿಂಗ್ ಮಾಡಿದ್ರು ಇದು ಬೇಡ ಅನ್ನೋರು, ಹ್ಮ್ ಕಣ್ಣು ಸಣ್ಣ ಬ್ಲಿಂಕ್ ಆದ್ರೂ ಕೂಡ ಇದನ್ನ ಬ್ಲಿಂಕ್ ಮಾಡಬೇಡಿ, ಸುಮ್ಮನೆ ಎರಡು ಮೂರು ಸತಿ ಬ್ಲಿಂಕ್ ಆದ್ರೂ ಬೇಡ ಅನ್ನೋರು ಹಿಡಿದು ಆ ರೋಲ್ ಬರೋ ತನಕ, ಆ ಕ್ಯಾರೆಕ್ಟರ್ ಎಕ್ಸ್ಪ್ರೆಷನ್ ಬರೋ ತನಕ ಮಾಡ್ಸೋರು. ಈ ಕೆಲವು ಬೇರೆ ಬೇರೆ ಸಿನಿಮಾಗಳಲ್ಲಿ, ಬೇರೆ ಬೇರೆ ಧಾರಾವಾಹಿಗಳಲ್ಲಿ ಸ್ವಲ್ಪ ಜಾಸ್ತಿ ಎಕ್ಸ್ಪ್ರೆಷನ್ ಮಾಡ್ತಾರೆ, ಓವರ್ ಆಕ್ಟಿಂಗ್ ಮಾಡಿ ಅಂತಾರೆ. ಇಲ್ಲ, ಆ ಥರದ್ದೇನಿರಲಿಲ್ಲ. ಹ್ಮ್ ತುಂಬಾ ಆರಾಮಾಗಿ ನಾವ್ ಹೆಂಗ್ ಮಾತಾಡ್ತಿದ್ವಿ ಹಿಂಗೆ, ಕಾಫಿ ಬಂತ ಕುಡೀರಿ ಕೊಟ್ರಿ ಅಂತ ಇಸ್ಕೊಂಡು ಕುಡ್ಕೊಂಡು ಮಾತಾಡ್ತೀನಿ ಅಷ್ಟೇ. ಇನ್ನ ಸೌದತ್ತಿ, ಸೌದತ್ತಿ ಎಲ್ಲಮ್ಮನ ಸ್ಟ್ರಾಂಗ್ ಎಸೆನ್ಸ್ ಇದೆ ಸರ್. ಇದು ಟ್ರೈಲರ್ ಅಲ್ಲಿ ನಾವು ನೋಡ್ತಾ ಹೌದು, ಇದೀವಿ. ಆ ಮೊಸಳೆ ಆಗಿರ್ಬೋದು, ಆ ಕತೆಗಳೆಲ್ಲ ನಾವು ಕೇಳ್ತಾ ಇರ್ತೀವಿ. ಅವಾಗ ನ್ಯೂಸ್ ಅಲ್ಲಿ ಮೊಸಳೆ ತಿನ್ಕೊಂತು ಅಂತ ಆಗಿರ್ಬೋದು, ಅಥವಾ ಇಲ್ಲಿ ಕೇಳ್ತಾನೆ ಇರ್ತೀವಿ ನಾವು. ಬಟ್ ಇಲ್ಲಿ ನಮ್ಗೆ ಅರ್ಥ ಆಗತ್ತೆ, ಮೊಸಳೆ ಜೊತೆಗೆ ಇಲ್ಲೊಂದು ವಿಲನ್ ಕೂಡ ಇದ್ದಾನೆ, ಅವನೇ ರಾಕ್ಷಸನೇನೋ ಅನ್ನೋ ಒಂದು ಕೂಡ ನಮಗ್ ಟ್ರೈಲರ್ ಅಲ್ಲಿ ಕ್ಯೂರಿಯಾಸಿಟಿ ಉಳಿಸಿದ್ದಾರೆ. ಸೊ ವಿಜಯ್ ಅವ್ರ ಜೊತೆ ಆಕ್ಟ್ ಮಾಡಿದ್ದು, ಮಯೂರಿ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಎಲ್ಲ ಡೆಬ್ಯೂ, ಮತ್ತೆ ನಿಮ್ದು OTT ಫಸ್ಟ್ ವೆಬ್ ಸೀರೀಸ್. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಗುಡ್ ಎಕ್ಸ್ಪೀರಿಯನ್ಸ್. ನಾನೊಬ್ಬ ಕಲಾವಿದನಾಗಿ ನನ್ನ ಎಕ್ಸ್ಪೀರಿಯನ್ಸ್ ಕಲಾವಿದರ ಜೊತೆ ಕೆಲಸ ಮಾಡುವಾಗ ನಾನು ಅದಕ್ಕೆ ಹೇಳಿದ್ದೆ, ಹಿಂದೆ ಹೇಳಿದ್ದೆ ಒಂದು ಇಂಟರ್ವ್ಯೂಲ್, ನಾನು ಎಲ್ ಬೋರ್ಡ್ ಸ್ಟೂಡೆಂಟ್, ನಾನು ಲರ್ನರ್ ವಿದ್ಯಾರ್ಥಿ, ನಾನು ಲರ್ನರ್ ಕಲಿಯುವಂಥ ಕಲಾವಿದ ನಾನು. ಹಾಗಾಗಿ ನನಗೆ ಯಾವುದೇ ಕಲಾವಿದ ಬಂದರೂ ಎದುರುಗಡೆ ಆ್ಯಕ್ಟ್ ಮಾಡ್ತಾರೆ ಅಂದ್ರೆ, ಒಂದು ಸಣ್ಣ ಮಗು ಆ್ಯಕ್ಟ್ ಮಾಡುತ್ತಂದ್ರೆ ನಾನು ಅದರದ್ದು ಎಸೆನ್ಸ್ ನನಗೆ ತಗೊಳ್ಳೋಕೆ ಟ್ರೈ ಮಾಡ್ತೀನಿ, ಅಥವಾ ಅದನ್ನು ಕಲಿಯೋಕೆ ಟ್ರೈ ಮಾಡ್ತೇನೆ. ಹಾಗಾಗಿ ನಾನಿನ್ನೂ ಕಾಮಿಡಿ ಕಲಿತಾ ಇದ್ದೀನಿ ರೀ. ನಾನಿನ್ನೂ ಆ್ಯಕ್ಟಿಂಗ್ ಕಲಿತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಇನ್ನೂ ಯಾವುದು ಕರೆಕ್ಟಾಗಿ ದಕ್ಕಿಲ್ಲ. ಆಮೇಲೆ ನಾನು ಹುಡುಕಾಟದ ಪ್ರೋಸೆಸ್, ನನಗಂದು ಎಂಡ್ ಆಗಲ್ಲ ಅದು. ಪ್ರತಿ ಪಾತ್ರಗಳು ನಿಮಗೆ ಹೊಸತನ ಕೊಡಬೇಕು ನಟನಿಗೆ. ಮಾಡಿದ ಪಾತ್ರ ಮಾಡ್ತಾ ಇದ್ದೀನಪ್ಪ ಅಂತ ಅನಿಸ್ಬಾರ್ದು, ಏನೇ ಬಂದ್ರು ಇಷ್ಟೇ ಹಾಗಾಗಿ ನಮಗೆ ಆ ಜೀವಂತಿಕೆ ಇರೋದ್ರಿಂದ ಸತತವಾಗಿ 22 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ ಇದ್ದೀವಿ. ಅಂದ್ರೆ ಅಪ್ಪಣ್ಣ ಅಂತಂದ್ರೆ ಎಲ್ರಿಗೂ ಒಂದು ವರ್ಸಟೈಲ್ ಆಕ್ಟರ್ ಅಂತ ಅನ್ಸುತ್ತೆ. ಯಾವ ಪಾತ್ರ ಕೊಟ್ರು ಮಾಡ್ತಾರೆ, ಏನ್ ಕೊಟ್ರು ಮಾಡ್ತಾರೆ ಅಂತ. ನೀವು ಕಲಿತಿದೀನಿ ಅಂತಿದ್ದೀರಲ್ಲ ಸರ್? ನಾನು ಖಂಡಿತವಾಗ್ಲು ನಾನು ಕಲೆ ಹುಡುಗ. ನಾನು ಅದೇ ನನಗೆಲ್ಲವೂ ಕಲಿಬೇಕು. ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ತಮ್ಮ ಕೊನೆಯವರೆಗೂ ನಾನು ಕಲಿತಾ ಇರ್ತೀನಿ. ಅದು ಕಲೆ ಅನ್ನೋದು ಸಮುದ್ರ ಇದ್ದಂಗೆ, ನಾನು ಅದರಲ್ಲಿ ಯಾವುದೋ ಒಂದೆರಡು ಹನಿ ಒಂದು ಬೊಗ್ಸೆ ತಗೊಂಡಿದ್ದೀನಿ ಅಷ್ಟೇ. ಹಾಗಾಗಿ ನಾವು ಅಷ್ಟೇ, ಅದು ದೊಡ್ಡ ಸಮುದ್ರ ಅದು ಕಲೆ ಅನ್ನೋದು, ಅದರಲ್ಲಿ ಯಾವುದೋ ಒಂದು ಸಣ್ಣ ಡ್ರಾಪ್ ನಾವು ಅಷ್ಟೇ. ಹಾಗಾಗಿ ನಮಗಿನ್ನೂ ಕಲೀಲಿಕ್ಕೆ ಮತ್ತು ತಿಳ್ಕೊಳ್ಳಿಕ್ಕೆ ಹಿಂದೆ ನೋಡಿ, ನಾನು ದೊಡ್ಡ ಈಗ ಮಯೂರ್ ಮೇಡಮ್ಮು, ಅಭಿಜಿತ್ ಸರು, ಅವಿನಾಶ್ ಸರು, ಹೌದು. ವಿಜಯ ರಾಘವೇಂದ್ರ ಸರು, ನಮ್ಮ ಜಹಾಂಗೀರಣ್ಣ, ಮಹಾದೇವ್ ಹಡಪದ್, ಇವರೆಲ್ಲರಿಗಿಂತ ತುಂಬ ಜೂನಿಯರ್ ನಾನು ಈ ಇಂಡಸ್ಟ್ರಿಗೆ, ರಂಗಭೂಮಿಗೆಲ್ಲ. ಹಾಗಾಗಿ ಅವರಿಂದ ನೋಡಿ ಕಲ್ತಿದ್ದು ತುಂಬ ನಾನು. ಅವ್ರು ಹೆಂಗೆ ಆ್ಯಕ್ಟ್ ಮಾಡ್ತಾರೆ, ಹೆಂಗೆ ಗ್ರಹಿಸ್ತಾರೆ ಅವರು. ಹ್ಮ್ ಹಾಗಾಗಿ ನನಗೆ ಆ ಥರದ್ದೆಲ್ಲ ಕಲಿಯಲಿಕ್ಕೆ ತುಂಬ ಸಿಕ್ಕಿದೆ. ಇದೊಂದೇ ಅಲ್ಲ, ಪೈಲ್ವಾನ್ ಸಿನಿಮಾದಲ್ಲೂ ಅಷ್ಟೇ ನನಗೆ ತುಂಬ ದೊಡ್ಡ ನಟರ ಜೊತೆ ಕಲ್ತಿದ್ದೀನಿ. ಸರಿನಾ. ಸೌದತ್ತಿ ಎಲ್ಲಮ್ಮ ನಿಮ್ಮ ಪ್ರಾಂತ್ಯದವರು, ಅಂದ್ರೆ ಆ ಒಂದ್ ಕನೆಕ್ಷನ್ ಇರುತ್ತೆ ದೇವ್ರಿಗೂ ನಿಮಗೂ, ಅಂದ್ರೆ ಒಂದ್ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು. ಸೊ ಆ ಬೇಸ್ ಮೇಲೆ ಹೋಗುವಂತಹ ಕತೆ ಇದು ಅಂತ ನಮ್ಗೆ ಅನ್ನಿಸ್ತಿದೆ. ಅದನ್ನ ಅಂದ್ರೆ ನೀವ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ. ಅದ್ರದ್ದು ನಿಮ್ಮ ಹಾಗೆ ಆ ಒಂದು ಯಲ್ಲಮ್ಮ ತಾಯಿಯ ಒಡನಾಟ ಅನ್ನೋದಾದ್ರೆ, ನೆನ್ಸ್ಕೊಳ್ಳೋದಾದ್ರೆ? ಅದೇ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದರೆ ತುಂಬ ದೊಡ್ಡದಾಗಿ ಆರಾಧಿಸುವ ತಾಯಿಯವಳು. ಹೌದು.
ನಾವಷ್ಟೇ ಅಲ್ಲ, ಮಹಾರಾಷ್ಟ್ರ ಭಾಗದವರು ತುಂಬಾ ಅತಿ ಹೆಚ್ಚು ಆರಾಧಿಸ್ತಾರೆ ಆ ತಾಯಿಯನ್ನ. ನಿಮಗೆ ಹತ್ತತ್ರ ಒಂದು 3 ಸ್ಟೇಟ್ ಜನ ಅಲ್ಲಿಗೆ ಬರ್ತಾರೆ. ಆಂಧ್ರ, ಹ್ಮ್. ಮಹಾರಾಷ್ಟ್ರ, ಕರ್ನಾಟಕ, ಕರ್ನಾಟಕ. ಈ ಕಡೆ ಬೆಂಗಳೂರಿಂದ. ಹಾಗಾಗಿ ತುಂಬಾ ದೈವಿ ಶಕ್ತಿ ಇರುವಂತಹ ಆ ಯಲ್ಲಮ್ಮ ತಾಯಿಯನ್ನ ನಂಬಿ ಅಲ್ಲಿ ನಡ್ಕೊಳ್ತಾರೆ. ಮೊನ್ನೆ ಶಿವಣ್ಣ ಸರ್ ಒಂದು ಮಾತಾಡ್ತಾ ಇದ್ರು, ನನ್ನ 2 ಸಿನಿಮಾಗಳಲ್ಲಿ ಯಲ್ಲಮ್ಮ ತಾಯಿದು ನಾವು ನಂಬ್ಕೊಂಡು ಆ ಜಾಗದಲ್ಲಿ ಕೆಲಸ ಮಾಡಿದಾಗ 2 ಸಕ್ಸಸ್, ನನಗೆ ಸೂಪರ್ ಹಿಟ್ ಅಂತ ಹೇಳಿ. ನೀವು ಯಲ್ಲಮ್ಮ ತಾಯಿ ಇಟ್ಕೊಂಡ್ ಬಂದಿದ್ದೀರಿ ಅಂದ್ರೆ ಆಲ್ರೆಡಿ ಇದು ನೀವು ಸಕ್ಸಸ್ ಅಲ್ಲಿದ್ದೀರಿ, ಹೋಗಿ ಅಂತ ಹೇಳಿದ್ರು. ಹಾಗಾಗಿ ನಮಗೆ ಆ ತಾಯಿಯ ಆಶೀರ್ವಾದ, ಒಂದು ಒಳ್ಳೆ ಕಥೆಯನ್ನ ಜನರ ಮುಂದೆ ತಗೊಂಡು ಹೋಗ್ಬಿಡ್ತಿದೀವಿ ಆ ತಾಯಿ ಹಿನ್ನೆಲೆ ಇಟ್ಕೊಂಡು. ಸೊ ಹಾಗಾಗಿ ಏನು ಜನರು ಒಂದು ವೆಬ್ ಸೀರೀಸ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೋ ಅದೆಲ್ಲವೂ ನಮ್ಮ ಸೀರೀಸ್ ಅಲ್ಲಿ ಇದೆ. ತುಂಬಾ ಜನ ವೆಬ್ ಸೀರೀಸ್ ಅಂದ್ರೆ ಹೀಗಿರ್ಬೇಕಂತ ಇರುತ್ತೆ ನೋಡಿ, ಒಂದು ಕ್ರೈಮು, ಸಸ್ಪೆನ್ಸ್, ಥ್ರಿಲ್ಲರ್, ಮಿಸ್ಟ್ರಿ. ಮಿಸ್ಟ್ರಿ ಇವೆಲ್ಲ ಇರ್ಬೇಕು. ಅದೆಲ್ಲವೂ ನಮ್ಮ ವೆಬ್ ಸೀರೀಸ್ ಅಲ್ಲಿ. ಕಾಮಿಡಿನ್ ಇದೆ, ಸೊ ನೀವೆಲ್ಲ ಒಂದು ಲವ್ ಇದೆ, ಅದೆಲ್ಲ ಇದೆ. ಸರಿ, ಈಗ ನಮ್ ಕನ್ನಡದಲ್ಲಿ ಒಂದ್ ಕಂಪ್ಲೇಂಟ್ ಯಾವಾಗ್ಲೂ ಇದ್ದೇ ಇತ್ತು, ವೆಬ್ ಸೀರೀಸ್ ತುಂಬಾ ಕಡಿಮೆ ಬರುತ್ತೆ, ಆ ಭಾಷೆಲಿ ಹಿಂಗ್ ಮಾಡ್ತಾರೆ, ಈ ಭಾಷೆಲಿ ಹಿಂಗ್ ಮಾಡ್ತಾರೆ, ನಮ್ದ್ರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿಲ್ಲ. ಬೈ ಗಾಡ್ಸ್ ಗ್ರೇಸ್ Z5 ಅವರು ವೆಬ್ ಸೀರೀಸ್ ಸತತವಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಇವಾಗ ಇದು 4ನೇ ವೆಬ್ ಸೀರೀಸ್ ಅವ್ರದ್ದು. ಇದ್ರಲ್ಲಿ ಒಂದು ಪಾರ್ಟ್ ಆಗೋದಕ್ಕೆ ನಿಮಗೆ ಎಷ್ಟು ಖುಷಿ ಇದೆ ಸರ್? ಝೀ ನನಗೆ ತುಂಬಾ ಹಳೇದು. ಹೌದು. ಯಾಕಂದ್ರೆ ನಾನು ಪಾರ್ವತಿ ಪರಮೇಶ್ವರ ಅಂತೇಳಿ ಒಂದು 10 ವರ್ಷದ ಹಿಂದೆ ಒಂದು ಸೀರಿಯಲ್ ನಾಯಕನಾಗಿ ಆಕ್ಟ್ ಮಾಡಿದ್ದೆ. ಅಲ್ಲಿಂದ ಹಿಡಿದು ಇಲ್ಲಿ ತನಕ ನನ್ನ ಜೊತೆ ಝೀ ಎಲ್ಲಾ ರೀತಿ ನಿಂತ್ಕೊಂಡಿದೆ. ಹಾಗಾಗಿ ನನಗೆ ಝೀ ಈ ತರದ್ದು ವೆಬ್ ಸೀರೀಸ್ ಟ್ರೆಂಡ್ ಅನ್ನ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿ ಶುರು ಮಾಡ್ತಿರೋದು ತುಂಬಾ ಖುಷಿ ಇದೆ ನನಗೆ. ಯಾಕಂದ್ರೆ ನೋಡಿ, ಝೀ ಅವ್ರದ್ದು ಏನ್ ಶಕ್ತಿ ಅಂದ್ರೆ, ಒಂದು ಹೊಸ ಜಾನರ್ ಓಪನ್ ಮಾಡ್ತಾರೆ, ಯಾವಾಗ್ಲೂ ಓಪನ್ ಮಾಡ್ತಾರೆ ಅವರು. ಹೊಸದೊಂದು ಏನೋ ಓಪನ್ ಮಾಡ್ತಾರೆ, ಆ ಓಪನ್ ಮಾಡಿ ಸುಮ್ಮನೆ ಬಿಡಲ್ಲ ಅವರು, ಅದನ್ನ ಕ್ಯಾರಿ ಮಾಡ್ತಾರೆ, ಎತ್ಕೊಂಡು ಮುಂದೆ ಹೋಗ್ತಾರೆ. ನಿಮಗೆ ತುಂಬಾ ಕಾಮಿಡಿ ಶೋಸ್ಗಳಾಗ್ಲಿ, ಡ್ರಾಮಾ ಜೂನಿಯರ್ ಆಗ್ಲಿ, ಸರಿಗಪ್ಪ ಆಗ್ಲಿ, ಬೇರೆ 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 ತರದ ಶೋ, DKD ಆಗ್ಲಿ, ಡ್ಯಾನ್ಸ್ ಕನ್ನಡ ಡ್ಯಾನ್ಸು, ಜೋಡಿ ನಂಬರ್ 1, ಭರ್ಜರಿ ಬ್ಯಾಚುಲರ್, ಈ ತರದ ಬೇರೆ 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 ಎಲ್ಲಾ ಶೋಗಳನ್ನ ಅವ್ರು ಲಾಂಚ್ ಒಂದು ಹೊಸದಾಗಿ ತಗೊಂಡ್ ಬರ್ತಾನೆ ಇದ್ದಾರೆ. ಸೊ ಅದೆಲ್ಲ ಒಂದು ಬದಿಗಿಟ್ಟು ಎಂಟರ್ಟೈನಿಂಗ್ ಆಗಿರೋ ಫಿಕ್ಷನ್, ನಾನ್ ಫಿಕ್ಷನ್ ಸಪರೇಟ್ ಇಟ್ಟು ಡಿಜಿಟಲ್ಗೆ ಒಂದು ಸಪರೇಟ್ ಹೊಸ ಪ್ಲಾಟ್ಫಾರ್ಮ್ ಓಪನ್ ಮಾಡಿದಾರಲ್ಲ. ಅಲ್ಲಿ ನೋಡಿ, ಹತ್ತತ್ರ ಇದರಲ್ಲಿ 180ರಿಂದ 200 ಜನ ಕಲಾವಿದರು ಆಕ್ಟ್ ಮಾಡಿದ್ದಾರೆ. ಅಷ್ಟು ಜನಕ್ಕೆ ಕೆಲಸ ಕೊಟ್ಟ ಹಾಗಾಯ್ತು. ತರುಣ್ ಸುಧೀರ್ ಸರ್ ಆಗ್ಲಿ, Z5 2 ಕೊಲಾಬ್ರೇಷನ್ ಅಲ್ಲಿ. ಅದಕ್ಕೆ ನಾನು ಯಾವಾಗ್ಲೂ ಝೀಗ್ ಥ್ಯಾಂಕ್ಸ್ ಹೇಳ್ತೇನೆ. ಸೂಪರ್ ಐಡಿಯಾ ಇದು. ಅಂಡ್ ಈಗ ಆಲ್ರೆಡಿ 3 ಪ್ರಾಂತ್ಯದ ಕತೆ ಬಂದಿದೆ ನಮ್ಮಲ್ಲಿ. ಒಂದು ಸಿರ್ಸಿ ಭಾಗದ್ದು ಮಾರಿಗಲ್ಲು, ಶೋಧ ಬೆಂಗಳೂರು, ಇನ್ನೊಂದು ಮಲ್ನಾಡದು ನಮ್ಮ ಅಯ್ಯನ ಮನೆ, ಈಗ ಉತ್ತರ ಕರ್ನಾಟಕದ ಇದು. ನೆಕ್ಸ್ಟ್ ಇನ್ನೊಂದಿದೆ ಹಳೆ ಮೈಸೂರು ಒಂದು. ಇದು ಮೊಟ್ಟ ಮೊದಲ ಹುಬ್ಳಿ. ಎಸ್, ಮೊಟ್ಟ ಮೊದಲು ಉತ್ತರ ಕರ್ನಾಟಕದ ಔಟ್ ಅಂಡ್ ಫುಲ್ ಉತ್ತರ ಕರ್ನಾಟಕದಲ್ಲಿ ಫುಲ್ ಫಿಲ್ಮ್ಸ್ ಮಾಡ್ರು. ಬಹಳ ಚೆನ್ನಾಗಿದೆ ಸರ್. ಇನ್ನು ತರುಣ್ ಅವರ ಒಂದು ಪ್ರೊಡಕ್ಷನ್ ಕ್ವಾಲಿಟಿನೇ ನಮಗ್ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆ ಮೇಕಿಂಗ್ ಅದು ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದೆ ಅಂತ ನಮ್ಗೆ ಒಂದ್ ಟ್ರೈಲರೇ ಇಂಪ್ರೆಸಿವ್ ಆಗಿ ಹೇಳ್ತಾ ಇದೆ. ಸೊ ಅವ್ರ ಹತ್ರ ವರ್ಕ್ ಮಾಡಿದ್ದು, ಅಂದ್ರೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದಂತಹ ಅನುಭವ ಹೇಗಿತ್ತು? ಅದೇ, ನನಗೆ ತರುಣ್ ಸರ್ ಹಳಬರು, ಪ್ರೊಡಕ್ಷನ್ ಹೊಸದು. ಹಾಗಾಗಿ ನಾನು ಆ ಪ್ರೊಡಕ್ಷನ್ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ಇನ್ ಜೊತೆಗೆ ಅವರು ಉತ್ತರ ಕರ್ನಾಟಕದವರೇ, ಹಾಗಾಗಿ ಬಹಳ ಪ್ರೀತಿ ಇಟ್ಕೊಂಡು ಈ ಕಥೆನ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಏನ್ ಬೇಕು, ಜೀವ ತುಂಬಬೇಕು. ಆಸ್ ಒಬ್ಬ ನಿರ್ಮಾಪಕರಾಗಿ ಅವರು ಪ್ರತಿ ಹಂತದಲ್ಲಿ ನಮ್ಮ ಬೆನ್ನೆಲುಬು ನಿಂತ್ಕೊಂಡು ಮಾಡ್ರ ಮಕ್ಕಳ ನಾನು ಇದೀನಿ ಅಂತ ಅವರು ನಮ್ಮನ್ನು ಬೆನ್ ತಟ್ಟಿ ಮುಂದೆ ಕಳಿಸಿರೋದಕ್ಕೆ ಇವತ್ತು ನೀವು ಒಂದು ಗುಡ್ ಪ್ರಾಡಕ್ಟ್ ಅನ್ನು ನಿಮ್ಮ ತೆರೆ ಮೇಲೆ ನೋಡ್ತಾ ಇದ್ದೀರಿ. ಸರ್, ರಿಯಾಕ್ಷನ್ ಹೇಗಿತ್ತು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಟ್ರೈಲರ್ ನೋಡಿಸಿದಾಗ, ಅಥವಾ ನಾನು ಇಂಥ ಒಂದು ಪಾತ್ರ ಮಾಡ್ತಿದ್ದೀನಿ ಅಂತ ಹೇಳಿದಾಗ? ಅವರೆಲ್ಲರೂ ವೇಟಿಂಗ್, ಈಗ ಅರ್ಜೆಂಟ್ ಅಲ್ಲಿ ಇದಾರೆ. ಅವ್ರು ನೋಡ್ಬೇಕು. ಇವತ್ತೇ ಸ್ಟ್ರೀಮ್ ಮಾಡೋರು ನೋಡ್ಬಿಡ್ತಾರೆ. ಎಸ್, ಖಂಡಿತವಾಗ್ಲು ಅವರೆಲ್ಲ ವೇಟಿಂಗ್ ಅಲ್ಲಿ ಇದಾರೆ. ಏನಿದೆ ಕತೆ ಅಂತದ್ದು. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬಂದಿದ್ದಲ್ಲ, ಏನ್ ಮಾಡಿದಾರೆ ಆ ಭಾಗದ್ದು ಅವಾಗ ಒಂದ್ 4-5 ಸಿನಿಮಾಗಳು ಬಂತು ಬಿಟ್ರೆ, ಆಮೇಲೆ ಆ ಉತ್ತರ ಕರ್ನಾಟಕದ ಬರೀ ಒಂದು ಕಾಮಿಡಿ ಭಾಷೆ ಅನ್ಕೊಂಡ್ಬಿಟ್ಟಿದ್ರು. ಅದಲ್ಲ, ಇವಾಗ ಅದನ್ನ ಬೇರೆ ತರದ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ ತರುಣ್ ಸರ್. ಅದಕ್ಕೆ ನಾವು ತರುಣ್ ಸರ್ ಎಷ್ಟು ಸರ್ ಥ್ಯಾಂಕ್ಸ್ ಹೇಳೋ ಸಾಲದು. ಯಾಕಂದ್ರೆ ಉತ್ತರ ಕರ್ನಾಟಕಕ್ಕೆ ಒಂದು ಬೇರೆ ತರ ತಾಕತ್ತಿದೆ ಅಂತ ಈ ವೆಬ್ ಸೀರೀಸ್ ಮುಖಾಂತರ ತಗೊಂಡು ಹೋಗ್ತಿರೋದು. ಸರ್, ಇನ್ನ ನಾವು ಇದ್ ಟ್ರೈಲರ್ ಅಲ್ಲಿ ನೋಡ್ದಂಗೆ ಒಂದಷ್ಟು ಕಾಮಿಡಿಯನ್ಸ್, ಅಂದ್ರೆ ಅವಾಗಿಂದ ಇರೋರು ಅಥವಾ ಇವಾಗಿರೋರು ಎಲ್ರಿಗೂ ಸೀರಿಯಸ್ ಪಾತ್ರ ಕೊಟ್ಟಿದ್ದಾರೆ. ಅದೇ ಆಕ್ಚುಲಿ ಆಶ್ಚರ್ಯ ಅಂತ ನಮಗ್ ಅನ್ಸಿದ್ದು. ಅಂದ್ರೆ ನಾವು ಆ ಟ್ರೈಲರ್ ಅಲ್ಲಿ ನೋಡಿದ್ರೆ ಏನೋ ಸೀರಿಯಸ್ ಪಾತ್ರ ಇದೆ ಇವ್ರಿಗೆ. ಸುಷ್ಮಿತಾ ಅವ್ರಾಗಿರ್ಬೋದು, ಜಹಾಂಗೀರ್ ಅವ್ರು ಎಲ್ಲ ನೋಡಿದಾಗ ನಮ್ಗೆ ಅನ್ಸುತ್ತೆ ಏನೋ ಇದೆಯಲ್ಲ ಇದ್ರಲ್ಲಿ ಅಂತ. ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ಯೂಶಲ್ ಆಗಿ ಒಂದ್ ಇರುತ್ತೆ ಸರ್,
ಎಷ್ಟು ಕಾಮಿಡಿ ಮಾಡ್ತಾರೆ, ಅವ್ರು ಅಷ್ಟೇ ಸೀರಿಯಸ್ ಆಗೂ ಇರ್ತಾರೆ ಅನ್ನೋದು ಜನಕ್ಕೆ ಅರ್ಥ ಆಗಿರಲ್ಲ ಅನ್ನೋಂಥದ್ದು. ಇದ್ರ ಮೂಲಕ ನೀವು ಸೀರಿಯಸ್ ಆಗಿ ನಿಮ್ ಜೊತೆ ಕೊಲೀಗ್ಸ್ ಸೀರಿಯಸ್ ಆಗಿ ಕಾಣಿಸ್ಕೊಳ್ತಾ ಇದಾರೆ ಪಾತ್ರಗಳಲ್ಲಿ. ಅದೇ ನನಗೆ ಅವ್ರು ನಂಬ್ತಾರಲ್ಲ ನಟರನ್ನ, ಹ್ಮ್ ನನಗೆ ಅವ್ರ ನಂಬಿಕೆಗೆ ಬಹಳ ಖುಷಿ ಆಗೋದು. ನೀವು ಮಾಡ್ತಾರಂತ ನಂಬ್ತಾರ ನೋಡಿ, ಅದನ್ನ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವರು, ನಂಬಿಕೆ ಇಟ್ಟು ಆಮೇಲೆ ಥ್ರೌಟ್. ಈಗ ಸುಷ್ಮಿತ್ ಅವರಾಗ್ಲಿ, ಹೌದು. ಜಹಾಂಗೀರ್ ಸರ್ ಆಕ್ಚುಲಿ ಹೌದು. ಕಾಮಿಡಿ ರೋಲ್ ಇದೆ ಹೌದಾ? ಇದರಲ್ಲಿ. ಹಾ. ನಮಗೆ ಕಾಮಿಡಿ ಟ್ರ್ಯಾಕ್ ಓಪನ್ ಆಗೋದು ಅವ್ರಿಂದಾನೆ. ಬಟ್ ಆ ಕ್ಯಾರೆಕ್ಟರ್ ಹಂಗ ಹ್ಮ್ ಅದು ಯಾವಾಗ್ಲೂ ಒಂದ್ ಮಾಡಕ್ ಹೋಗಿ ಇನ್ನೊಂದ್ ಮಾಡ್ತಿರೋದು. ನಮ್ ಕಡೆ ಗಣಪತಿ ಮಾಡಕ್ ಹೋಗಿ ಅವ್ರ ಅಪ್ಪನ್ ಮಾಡಿದೆ ಅಂತಿರ್ತಾರೆ, ಎಡವಟ್ಟು ಮಾಡೋದು. ಎಡವಟ್ ಮಾಡೋದು. ಹಾಗಾಗಿ ಬಟ್ ಸುಷ್ಮಿತ್ ಅವ್ರದ್ರಲ್ಲಿ ಸೀರಿಯಸ್ ರೋಲ್ ಮಾಡಿದ್ದಾರೆ, ಒಂದು ಪುಟಾಣಿ ಪಾತ್ರ ಬಟ್ ಸೀರಿಯಸ್ ರೋಲ್ ಮಾಡಿದ್ದಾರೆ. ಹ್ಮ್ ಅದೇ ಕೆಲವ್ರದ್ದು ಎಲ್ಲರದು ಸೀರಿಯಸ್ ರೋಲ್ ಇರೋದ್ರಿಂದ ನಿಮಗೆ ಕತೆ ಕೂರಿಸ್ಕೊಂಡು ಹೋಗುತ್ತೆ. ಅಂದ್ರೆ ನಿಮಗೆ ಅಂದ್ರೆ ಸ್ವತಃ ನೀವು ಕೂಡ ಇದನ್ನ ಈ ಕತೆ ನೋಡಿದ್ರೆ ಹ್ಮ್. ನಿಮ್ ಜರ್ನಿ ಮಾಡಿಸುತ್ತೆ, ಏನಿದೆ 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 ಅಂತ. ಸರಿ, 22 ವರ್ಷ ನೀವು ಬೆಂಗಳೂರಿನಲ್ಲಿ ಇದ್ದೀನಿ ಅಂತ ಹೇಳಿದ್ರಿ. ಈಗ ಶೂಟಿಂಗ್ ಎಲ್ಲ ಆ ಕಡೆನೆ ಆಗಿರುತ್ತೆ. ಹೆಂಗಿತ್ತು ಸರ್ ಒಂದು ಹೇಳ್ತಾರ ಗೊತ್ತಾ, ನಾಸ್ಟಾಲಜಿಯಾ ಫೀಲ್ ಅಂತ, ಆ ತರ ಎಲ್ಲ ಇತ್ತ ನಿಮ್ಗೆ? ಅಲ್ಲ 22 ವರ್ಷದಿಂದ ನಾನು ಇಲ್ಲಿ ಇದೀನಿ ಅಂತಂದ್ರು ಕೂಡ ಬಟ್ ಹೋಗೋದು ವರ್ಕ್ ಮಾಡ್ತೀನಿ ನಾನು ನಾರ್ತ್ಗೆ. ಹ್ಮ್ ನಾರ್ತಲ್ಲಿ ತುಂಬಾ ಕನೆಕ್ಷನ್ ಇದೆ ನನಗೆ. ಹ್ಮ್ ನನ್ನ ಮನೆ ಇದೆ ರಾಮದುರ್ಗದಲ್ಲಿ, ನನ್ನ ಫ್ಯಾಮಿಲಿ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಹೋಗೋದು ಬರೋದು ಮಾಡ್ತಿರೋದ್ರಿಂದ ನನಗೆ ಏನು ಹೊಸದು ಅಂತ ಅನ್ಸಲ್ಲ. ಬಟ್ ನಾವು ನಮ್ಮ ವಿಜಯ್ ಸರ್ಗೆ ಉತ್ತರ ಕರ್ನಾಟಕದ ಮಾದ್ಲಿ ಅಂತ ಒಂದು ಸ್ವೀಟ್ ಮಾಡ್ತಾರೆ, ಬಹಳ ಫೇಮಸ್ ಅದು ನಮ್ಮಲ್ಲಿ. ಆ ಮಾದ್ಲಿಯನ್ನ ತಿನ್ಸಿದ್ವಿ, ಬಹಳ ವಂಡರ್ ಆದವರು. ಅದನ್ನ ಒಂದು 2-3 ಸತಿ ತರ್ಸ್ಕೊಂಡು ಮೊನ್ನೆ ಒಂದು ಸಾಂಗ್ ಹಾಡಿ ಅಂತ ಹೋಗಿದ್ವಿ ಒಂದು ಸಿನಿಮಾಗೆ. ಸರ್ ಒಪ್ಕೊಂಡ್ರೆ ಅವರು, ತುಂಬಾ ಚೆನ್ನಾಗಿದೆ ಅಂತಂದ್ರು. ಸರ್ ಪೇಮೆಂಟ್ ಏನು, ನನಗೆ ಮಾದ್ಲಿ ತಂದು ಕೊಟ್ಬಿಡಿ ಸಾಕು, ಪೇಮೆಂಟ್ ಬೇಡ ಅಂತಾರೆ. ಅಂತ ಮನುಷ್ಯ ಅವರು, ಅಷ್ಟು ಲವ್ ಆಗ್ಬಿಟ್ಟಿದೆ ನಮ್ಮ ಉತ್ತರ ಕರ್ನಾಟಕದ ಮಾದ್ಲಿ ಮೇಲೆ ಅವ್ರಿಗೆ. ಮಾಲ್ದಿನಿ ಅಂತ ಬೇರೆ ಕಡೆ ಅಂತಾರೆ, ಮಾದ್ಲಿ ಅಂತಾರೆ, ನಮ್ಮಲ್ಲಿ ಅದಕ್ಕೊಂದು ಬೇರೆ ಬೇರೆ ಹೆಸರುಗಳಿದಾವೆ. ಏನ್ರಲ್ಲಿ ಮಾಡೋ ಸ್ವೀಟ್ಸ್ ಇರೋದು? ಅದು ನಮ್ ಕಡೆ 2 ತರಲ್ಲಿ ಮಾಡ್ತಾರೆ, ಗೋಧಿ ಮತ್ತು ಸದಕದ ಅಕ್ಕಿ ಅಂತ ಸಿಗುತ್ತೆ, ಅದರಲ್ಲಿ ಮಾಡ್ತಾರೆ. ಅದನ್ನ ತುಂಬಾ ಪ್ರೋಟೀನ್ ಇರುತ್ತೆ ಅದರಲ್ಲಿ. ಬೆಲ್ಲ, ಕೊಬ್ಬರಿ ಅಂಡ್ ಹುರಿಗಡ್ಲೆ ಹಾಕಿ ಅದನ್ನ ಒಂದು ಸ್ವೀಟ್ ಮಾಡ್ತಾರೆ. ಅದನ್ನ ತುಪ್ಪ ಹಾಲು ಹಾಕೊಂಡು ತಿನ್ಬೇಕು ನೀವು, ಬಹಳ ಚೆನ್ನಾಗಿರುತ್ತೆ. ಆ ಥರದ ಸ್ವೀಟ್ ಅವರು ಅದನ್ನ ತರ್ಸ್ಕೊಂಡು ಫ್ರಿಜ್ ಅಲ್ಲಿ ಇಟ್ಟು, ಅವ್ರು ಏನಂದ್ರೆ ಗೊತ್ತಾ, ಈ ಬೆಂಗಳೂರಲ್ಲಿ ಕೇಕು, ಐಸ್ ಕ್ರೀಮು, ಪಿಜ್ಜಾ, ಬರ್ಗರ್ ತಿನ್ನೋ ಜಾಗದಲ್ಲಿ ಇದನ್ನ ತಿಂತಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಒಳ್ಳೇದು ಕೂಡ ಅಂತಂದ್ರು. ಸೊ ಹಾಗಾಗಿ ಅದು ಕೊಟ್ಟಿದ್ವಿ. ಅದಾದ್ಮೇಲೆ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಮಾಡಿಸಿದ್ವಿ ಅವರಿಗೆ. ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ, ಬದ್ನಿಕಾಯಿ, ಎಣ್ಣೆಗಾಯಿ ಪಲ್ಯ, ಕಾಳು ಪಲ್ಯ, ಆಮೇಲೆ ನಮ್ಮಲ್ಲಿ ಹಾತ್ರಿಗಿ ಸೊಪ್ಪು ಅಂತ ಸಿಗುತ್ತೆ, ಅದು ಹಂಗೆ ಅದನ್ನ ಯಾರು ಬೆಳೆಯಲ್ಲ, ಅದು ಹಂಗೆ ನ್ಯಾಚುರಲ್ ಬೆಳೆಯುತ್ತೆ. ಅದೆಲ್ಲ ಕಿತ್ಕೊಂಡು ಬಂದು ಅವ್ರಿಗೆ ಕೊಟ್ಟು ತಿನ್ನಿಸಿ ಟೇಸ್ಟ್ ಮಾಡಿಸಿ. ಅಡಿಗೆ ಮಾಡಕ್ ಬರುತ್ತೆ ಸರ್? ನಾನು ಒಳ್ಳೆ ಶೆಫ್. ನಂದು ಆಕ್ಚುಲಿ ಮುಂದೆ ಫ್ಯೂಚರ್ ಒಂದು ಅಡಿಗೆ ಶೋ ಮಾಡ್ಬೇಕಂತ ಇದೆ ನನಗೆ ಆಸೆ. ಒಂದು ಅದರದೇ ಒಂದು 22 ಎಪಿಸೋಡ್ ರೆಡಿ ಮಾಡಿ, ನಾವು ಎಲ್ಲಿ ಭಟ್ರು ಇರ್ತಾರ ಅಲ್ಲಿಗೆ ಹೋಗಿ ಮಾಡೋದು ಒಂದು ಶೋ ಇದೆ ನಂದು, ಅದ್ ಮಾಡ್ಬೇಕಂತಿದೆ, ನೋಡೋಣ. ಸೊ ನಿಮ್ಗೆ ಉತ್ತರ ಕರ್ನಾಟಕದ ಎಲ್ಲಾ ಶೈಲಿಯ ಅಡಿಗೆ ಬರುತ್ತೆ? ಕರ್ನಾಟಕದ 4 ಭಾಗ, ಕರ್ನಾಟಕದ 4 ಭಾಗ ತುಂಡ ಹಾಕಿದ್ರೆ ಒಂದು ಭಾಗ ಕರಾವಳಿ, ಇನ್ನೊಂದು ಭಾಗ ಹಳೆ ಮೈಸೂರು, ಇನ್ನೊಂದು ಭಾಗ ಮಲೆನಾಡು, ಇನ್ನೊಂದು ಭಾಗ ಉತ್ತರ ಕರ್ನಾಟಕ. 4 ಭಾಗದಲ್ಲಿ 10 ಎಪಿಸೋಡ್ ಎತ್ತಿಟ್ಟಿದ್ದೀನಿ. ಅಂದ್ರೆ ಫುಲ್ ಪ್ರಿಪರೇಷನ್ಸ್ ನಡೀತಾ ಇದೆ ಈಗ ಜೋರಾಗಿ. ಸರ್ ಈಗ ಮುಂದೆ ಯಾವ ಪ್ರಾಜೆಕ್ಟ್ಸ್ ಇದೆ ಸರ್? ಸದ್ಯಕ್ಕೆ ರೀಸೆಂಟ್ ಆಗಿ ಲಕ್ಷ್ಮೀಪುತ್ರ ಮುಗಿಸಿದೀವಿ, ಚಿಕನ ಸರ್ದು ಮತ್ತೆ APR ಸರ್ದು. ಆಮೇಲೆ ಈ ಸದ್ಯಕ್ಕೆ ವೇತಾಳ ಅಂತ ಒಂದು ಸಿನಿಮಾ ಟೇಕ್ ಓವರ್ ಆಗಿದೆ. 15 ದಿವಸ ಶೂಟ್ ಮಾಡಿ ಬಂದಿದ್ದೆ. ಆ ಶೂಟಲ್ಲಿ ಸ್ವಲ್ಪ ಬಿದ್ದು ನನಗೆ ಪೆಟ್ಟಾಗಿರೋದು, ಸ್ವಲ್ಪ ಬ್ರೇಕ್ ತಗೊಂಡ್ವಿ. ಮತ್ತೆ ಅದ್ರ ಶೂಟ್ ಶುರು ಆಗ್ಬೇಕು. ಈ ಸದ್ಯಕ್ಕೆ ರಾಕ್ಷಸ ಇದೆ. ಅದ್ ಬಿಟ್ರೆ ನಾನು ಇವೆಂಟ್ಸ್ಗಳಿದಾವೆ, ನಾನು ಸ್ವಲ್ಪ ಇವೆಂಟ್ ಆರ್ಗನೈಸೇಷನ್ ಮಾಡ್ತೀನಿ. ಇವಾಗ ನಾವು ಸಕಲ ಕಲಾವಲ್ಲ ಎಲ್ಲ ಗೊತ್ತು ಬಟ್ಟೆಪಾಡಿ, ಹಂಗಾಗಿ ಅದ್ರಲ್ಲಿ ಸ್ವಲ್ಪ ಕೆಲಸ. ಅದಕ್ಕೆ ಸರ್ ನಾ ಹೇಳ್ದೆ ವರ್ಸಟೈಲ್ ಆಕ್ಟರ್ ನೀವು ಅದೇ ನೀವು ಲರ್ನಿಂಗ್ ಅನ್ಬಿಟ್ರಿ, ನಮಗೂ ಶಾಕ್ ಅಂತ. ನಾವ್ ಎಲ್ ಸ್ಟೂಡೆಂಟ್, ಎಲ್ ವಿದ್ಯಾರ್ಥಿ. ಈಗ ಹೇಗ್ ಸ್ಕೆಡ್ಯೂಲ್ ಎಲ್ಲ ಹೇಗ್ ಮ್ಯಾನೇಜ್ ಮಾಡ್ತೀರಾ ಸರ್? ಇವಾಗ ನೀವು ಎಲ್ಲಾನು ಮಾಡೋದ್ರಿಂದ ಕೆಲವೊಬ್ರಿಗೆ ಅದ್ ಸ್ಟ್ರೆಸ್ ಆಗತ್ತೆ, ಒಂದ್ 4 ಕೆಲಸ ಒಂದಿನ ಮಾಡೋದ್ರಿಂದ. ಬಟ್ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ? ಇಲ್ಲ, ನನಗೂ ಆಗುತ್ತೆ ಮೇಡಮ್. ನನಗೆ ಎಕ್ಸ್ಪೆಷಲಿ ಮುಂಚೆ ತಾಳ್ಮೆ ಇರ್ಲಿಲ್ಲ ನನಗೆ, ಏನೋ ಗೊತ್ತಿಲ್ಲ ನನಗೆ. ನಮ್ಮ ಗೆಳೆಯರು, ನಮ್ಮ ಕುಟುಂಬ ಎಲ್ಲ ಸೇರಿ ನನಗೆ ಒಂದು ತಾಳ್ಮೆ ತಂದು ಕೊಟ್ಟಿದ್ದಾರೆ. ತಾಳ್ಮೆಯಿಂದ ನಂಗೆ ಜಾಸ್ತಿ ಯಾರೋ ಫೋನ್ ಮಾಡೋ ಸಿಟ್ಟು ಬರುತ್ತೆ, ಕೋಪ ಮಾಡ್ಕೊಂಡ್ಬಿಡ್ತೀನಿ ನಾನು ಪದೇ. ನಾನು ಜಾಸ್ತಿ ಹೊತ್ತು ಫೋನಲ್ಲಿ ಮಾತಾಡಕ್ಕೆ ನನಗೆ ಮನ್ಸಾಗಲ್ಲ. ಅಂತ ಸಮಯದಲ್ಲಿ ಅವ್ರ ಪಾಪ ನನಗೆ, ಅಂದ್ರೆ ಈಗ ನೋಡಿ, ಒಂದು ಶೋ ಒಂದು 25 ಜನ ಕಲಾವಿದರು ಕರೆಸಿದೀವಿ ಅಂತಂದ್ರೆ
ಎಲ್ಲರೂ ಬಂದು ನಮಗೆ ಫೋನ್ ಮಾಡಿ ಶೋ ಮಾಡ್ಸಕ್ ಫೋನ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಾವು ಅವ್ರಿಗೆ ತಾಳ್ಮೆಯಿಂದ ಮಾತಾಡಿ ಇವತ್ತು ಇವೆಂಟ್ ಮಾಡ್ತಾ ಇದ್ದೀನಿ, ನಡೀತಾ ಇದೆ. ಸರ್ ಈಗ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್, ನೀವೇನು ಅಷ್ಟಾಗಿ ಬಿಟ್ಕೊಟ್ಟಿಲ್ಲ ನಮ್ಗೆ, ಒಂದು ಚಿಕ್ಕದಾಗಿ ಚೊಕ್ಕದಾಗಿ ನಿಮ್ಮ ಪಾತ್ರದ ಬಗ್ಗೆ. ಅದೇ ನಾನು ಪೊಲೀಸ್ ಅಧಿಕಾರಿ ಪಾತ್ರ ಮಾಡ್ತಿದ್ದೆ ಅದರಲ್ಲಿ. ವಿಜಯ್ ರಾಘವೇಂದ್ರ ಸರ್ ಜೊತೆಗೆ ಇರುವಂತ ಒಂದು ಪಾತ್ರ. ನಾನು ಅವರೆಲ್ಲ ಕೊಲೀಗ್ಸ್ ಒಂದೇ ಕಡೆ ಕೆಲಸ ಮಾಡ್ತಿರ್ತೀವಿ. ಬಟ್ ಆ ಪಾತ್ರ ಹೆಂಗೆ ಡೈಮೆನ್ಷನ್ ತಗೊಳುತ್ತೆ, ರಾಕ್ಷಸನ್ ಹುಡುಕಕ್ಕೆ ಯಾವ ತರ ಹೋಗುತ್ತೆ, ಅಥವಾ ಇದೇ ರಾಕ್ಷಸ ಆಗ್ತದ ಈ ಪಾತ್ರನೇ, ಅಥವಾ ಯಾರ ರಾಕ್ಷಸ ಅನ್ನೋದನ್ನ ನೀವು ದಯವಿಟ್ಟು ನಮ್ಮ ಕನ್ನಡ ZEE5 OTT ಅಲ್ಲೇ ನೋಡ್ಬೇಕು. ಇನ್ನ ಈಗ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಆಗಿದೆ, ಡಿಜಿಟಲ್ ಆಗಿರ್ಬೋದು ಅಥವಾ ಬಿಗ್ ಸ್ಕ್ರೀನ್ಸ್ ಅಲ್ಲಿ ಆಗಿರ್ಬೋದು, ಹೆಲ್ದಿ ವೇ ಅಲ್ಲಿ ನಡೀತಿದೆ. ಜನಕ್ಕೂ ಒಂದು ಕನ್ಫ್ಯೂಷನ್ ಇರುತ್ತೆ ಯಾವ್ದು ನೋಡ್ಬೇಕು ಅಂತ. ಬಟ್ ಆಪರ್ಚುನಿಟಿ ಈಗ ZEE5 ಬರುವಂತಹ OTT ವೆಬ್ ಸೀರೀಸ್ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದ್ರೆ ಜನ ನೋಡ್ತಾರೆ ಅನ್ನೋ ಒಂದು ಭಾವ. ಯಾಕೆ ಜನ ಈ ವೆಬ್ ಸೀರೀಸ್ ನ ನೋಡ್ಬೇಕು, ಹಾಗೆ ಯಾವತ್ತಿಂದ ಸ್ಟ್ರೀಮ್ ಆಗ್ತಿದೆ ಅನ್ನೋದು? ಫೆಬ್ರವರಿ 20ನೇ ತಾರೀಕಿಂದ ಇದು ಕನ್ನಡ ZEE5 OTT ಅಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಬಹುಮುಖ್ಯವಾಗಿ ಇದರಲ್ಲಿ ಒಬ್ಬ ಮನುಷ್ಯ ಒಂದು ವೆಬ್ ಸೀರೀಸ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಾನೆ, ಸಸ್ಪೆನ್ಸು, ಥ್ರಿಲ್ಲರು, ಮಿಸ್ಟ್ರಿ, ಕ್ರೈಮು, ಲವ್, ಕಾಮಿಡಿ, ಆ ಥರದ್ದು ಎಲ್ಲ ಒಳಗೊಂಡಿರುವಂಥ ಒಂದು ವಿಶೇಷ ಹೊಸ ಕತೆ. ಆಮೇಲೆ ಫಸ್ಟ್ ಟೈಮ್ ಉತ್ತರ ಕರ್ನಾಟಕದ ಕತೆ. ಆ ಉತ್ತರ ಕರ್ನಾಟಕದ ನೆಲದ ವೆಬ್ ಸೀರೀಸ್ ಬಂದಿಲ್ಲ ಇದುವರೆಗೂ, ಹಾಗಾಗಿ ಅದಕ್ಕೆ ನೋಡ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಏನಾದ್ರು ಆಡಿಯನ್ಸಿಗೆ ಹೇಳೋದಿದ್ಯಾ? ಏನಿಲ್ಲ, ನಮ್ಮದು ಮತ್ತೊಮ್ಮೆ ಮುಗಿದೊಮ್ಮೆ ಎಲ್ರಿಗೂ ಬೇಡಿಕೊಳ್ಳೋದು ಒಂದೇ, ನಮ್ಮ ವೆಬ್ ಸೀರೀಸ್ ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಕೂತು ನೋಡುವಂಥ ಒಳ್ಳೆ ವೆಬ್ ಸೀರೀಸ್ ಇದು. ಆಮೇಲೆ ವಿಜಯ ರಾಘವೇಂದ್ರ ಸರ್ ಉತ್ತರ ಕರ್ನಾಟಕದಲ್ಲಿ ಪುಟ್ಟರಾಜ್ ಗವಾಯಿಗಳ ಅಜ್ಜರ ಪಾತ್ರ ಆದ್ಮೇಲೆ ಇದನ್ನೇ ಮಾಡಿರುತ್ತೆ. ಸೊ ಹಾಗಾಗಿ ನೋಡ್ರಿ 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 ನೋಡ್ರಿ. ಜೈ ರಾಕ್ಷಸ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಬರುವಂತಹ ಎಲ್ಲ ಪ್ರಾಜೆಕ್ಟ್ಸ್ಗೂ ಹಾಗೆ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ವಿಷಯಗಳಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ, ಅಂಡ್ ಸಕ್ಸಸ್ ನಿಮ್ಮ ಬೆನ್ ಹತ್ತಿರ್ಲಿ ಅಂತ ಬಯಸ್ತಾ, ಅಂಡ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.